ಒಂದು ದೇಶದ ನಕ್ಷೆಯನ್ನೊಮ್ಮೆ ಯೋಚಿಸಿ. ಅದು ಕೇವಲ ಗಡಿರೇಖೆಗಳ ಒಂದು ಚಿತ್ರ ಅಷ್ಟೇ ಅಲ್ಲ, ಅದು ಆ ದೇಶದ ಹಣೆಬರಹವನ್ನೇ ನಿರ್ಧರಿಸುವ ಒಂದು ಬ್ಲೂಪ್ರಿಂಟ್ ಇದ್ದ ಹಾಗೆ. ಅದರಲ್ಲೂ ನಮ್ಮ ಭಾರತದಂತಹ ದೇಶಕ್ಕೆ ನೆರೆಹೊರೆಯವರ ಜೊತೆಗಿನ ಸಂಬಂಧವೇ ಅದರ ಶಕ್ತಿ, ಹಾಗೆಯೇ ಅದರ ಸವಾಲು ಕೂಡ. ಬನ್ನಿ, ಇಂದು ನಾವು ಈ ಸಂಕೀರ್ಣ ಮತ್ತು ನಿರ್ಣಾಯಕ ಸಂಬಂಧಗಳ ಆಳಕ್ಕೆ ಇಳಿದು ನೋಡೋಣ. ಈ ನಕ್ಷೆಯನ್ನೊಮ್ಮೆ ನೋಡಿ. ಇದರಲ್ಲಿ ಕೇವಲ ನಗರಗಳು, ಗಡಿಗಳು ಮಾತ್ರ ಕಾಣ್ತಿಲ್ಲ ಅಲ್ವಾ? ಬದಲಿಗೆ ಇಲ್ಲಿ ಅವಕಾಶಗಳು ಮತ್ತು ಸವಾಲುಗಳ ಒಂದು ಚೌಕಟ್ಟು ಇದೆ. ಪಾಕಿಸ್ತಾನದಿಂದ ಹಿಡಿದು ಚೀನಾದವರೆಗೆ ಪ್ರತಿಯೊಂದು ಗಡಿಯೂ ಒಂದೊಂದು ವಿಭಿನ್ನ ಕಥೆಯನ್ನ ಹೇಳುತ್ತೆ. ಮತ್ತು ಇದೇ ಕಥೆಗಳು ಭಾರತದ ಇವತ್ತಿನ ಮತ್ತು ನಾಳೆಯ ದಿನಗಳನ್ನ ರೂಪಿಸುತ್ತವೆ. ಗೊತ್ತಾ, ಒಬ್ಬ ಒಳ್ಳೆ ನೆರೆಹೊರೆಯವನು ಕೇವಲ ಶಾಂತಿಯನ್ನಷ್ಟೇ ಅಲ್ಲ, ಸಮೃದ್ಧಿಯನ್ನೂ ತರ್ತಾನೆ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಭಾರತ ಮತ್ತು ಬಾಂಗ್ಲಾದೇಶ್ ವ್ಯಾಪಾರಕ್ಕಾಗಿ ತಮ್ಮ ಗಡಿಗಳನ್ನ ತೆರೆದಾಗ ಎರಡೂ ದೇಶಗಳ ಲಕ್ಷಾಂತರ ಜನರಿಗೆ ಲಾಭ ಆಗುತ್ತೆ. ಅವರ ಜೀವನ ಮಟ್ಟ ಸುಧಾರಿಸುತ್ತೆ. ನೋಡಿ, ಇದೇ ಭಾರತದ ನೆರೆಹೊರೆ ಮೊದಲು ನೀತಿಯ ಹಿಂದಿರುವ ನಿಜವಾದ ಶಕ್ತಿ. ಸರಿ, ಈಗ ಭಾರತದ ಅತ್ಯಂತ ಸವಾಲಿನ ಸಂಬಂಧದ ಕಡೆಗೆ ಗಮನ ಕೊಡೋಣ. ಅದು ಪಾಕಿಸ್ತಾನದೊಂದಿಗಿನ ಸಂಬಂಧ. 1947ರ ವಿಭಜನೆಯ ಗಾಯಗಳಿಂದ ಹುಟ್ಟಿದ ಈ ಸಂಬಂಧ ಇವತ್ತಿಗೂ ಸಂಘರ್ಷ ಮತ್ತು ಭರವಸೆಯ ನಡುವೆ ತೂಗಾಡುತ್ತಲೇ ಇದೆ. ಇವು ಕೇವಲ ದಿನಾಂಕಗಳು ಮತ್ತು ಹೆಸರುಗಳು ಅಂತ ಅಂದ್ಕೋಬೇಡಿ. ಈ 4 ಯುದ್ಧಗಳು ತಲೆಮಾರುಗಳ ಕಾಲ ನೋವು, ನಷ್ಟ ಮತ್ತು ಅಪನಂಬಿಕೆಯ ಕಹಿ ನೆನಪುಗಳನ್ನ ಬಿಟ್ಟೋಗಿವೆ. ಪ್ರತಿಯೊಂದು ಸಂಘರ್ಷವೂ ಎರಡೂ ದೇಶಗಳ ನಡುವಿನ ಕಂದಕವನ್ನು ಇನ್ನೂ ಆಳವಾಗಿಸಿದೆ ಅಷ್ಟೆ. ಅದರಲ್ಲೂ 1971ರ ಯುದ್ಧ, ಅದು ಒಂದು ನಿರ್ಣಾಯಕ ತಿರುವು. ಅದು ಕೇವಲ ಒಂದು ಸೈನ್ಯ ವಿಜಯ ಆಗಿರ್ಲಿಲ್ಲ, ಅದು ದಕ್ಷಿಣ ಏಷ್ಯಾದ ನಕ್ಷೆಯನ್ನೇ ಶಾಶ್ವತವಾಗಿ ಬದಲಾಯಿಸ್ಬಿಟ್ಟಿತ್ತು. ಭಾರತದ ಸಹಾಯದಿಂದ ಬಾಂಗ್ಲಾದೇಶ ಅನ್ನೋ ಒಂದು ಹೊಸ ರಾಷ್ಟ್ರ ಹುಟ್ಟುಕೊಂಡಿತು. ಇದು ಈ ಇಡೀ ಪ್ರದೇಶದ ಶಕ್ತಿ ಸಮತೋಲನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ಇಷ್ಟೆಲ್ಲ ಸಂಘರ್ಷಗಳ ಕತ್ತಲೆಯ ನಡುವೆಯೂ ಶಾಂತಿಯ ಕಿರಣಗಳು ಕಾಣಿಸದೇ ಇರಲಿಲ್ಲ. 1972ರ ಶಿಮ್ಲಾ ಒಪ್ಪಂದ ಅಂಥ ಒಂದು ಆಶಾಕಿರಣ. ಅಲ್ಲಿ ಎರಡೂ ದೇಶಗಳು ಮಾತುಕತೆಯ ಮೂಲಕವೇ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ಳಕ್ಕೆ ಒಪ್ಕೊಂಡುವು. ನಿಜವಾಗ್ಲೂ ಅದೊಂದು ಐತಿಹಾಸಿಕ ಕ್ಷಣ. ಆದ್ರೆ ಶಾಂತಿಯ ಹಾದಿ ಅಷ್ಟು ಸುಲಭವಾಗಿರ್ಲಿಲ್ಲ. 1999ರ ಕಾರ್ಗಿಲ್ ಸಂಘರ್ಷ ಮತ್ತು 2001ರಲ್ಲಿ ಭಾರತೀಯ ಸಂಸತ್ತಿನ ಮೇಲೆ ನಡೆದ ಆ ಭೀಕರ ದಾಳಿ ದಶಕಗಳ ಶ್ರಮದಿಂದ ಕಟ್ಟಿದ ನಂಬಿಕೆಯನ್ನ ಒಂದೇ ಕ್ಷಣದಲ್ಲಿ ಚೂರು ಚೂರು ಮಾಡಿಹಾಕಿತು. ಈಗ ಭಾರತದ ಮತ್ತೊಬ್ಬ ಪ್ರಬಲ ನೆರೆಹೊರೆಯ ರಾಷ್ಟ್ರದ ಕಡೆ ನೋಡೋಣ, ಚೀನಾ. ಈ ಸಂಬಂಧ ಇದೆಯಲ್ಲ, ಇದು ಒಂದು ರೀತಿ ಸಂಕೀರ್ಣ ನೃತ್ಯದ ಹಾಗೆ. ಕೆಲವೊಮ್ಮೆ ಒಟ್ಟಿಗೆ ಹೆಜ್ಜೆ ಹಾಕುತ್ತೆ, ಇನ್ನು ಕೆಲವೊಮ್ಮೆ ಪರಸ್ಪರ ಡಿಕ್ಕಿ ಹೊಡೆಯುತ್ತಾ ಸಾಗುತ್ತೆ. ಆರಂಭದಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅನ್ನೋ ಘೋಷಣೆ ಎಲ್ಲೆಡೆ ಮೊಳಗುತ್ತಿತ್ತು. 1954ರ ಪಂಚಶೀಲ ಒಪ್ಪಂದ ಈ ಸ್ನೇಹದ ಸಂಕೇತವಾಗಿತ್ತು. ಆದ್ರೆ 1962ರ ಯುದ್ಧ ಅದು ಆ ಕನಸನ್ನು ನುಚ್ಚು ಮಾಡಿತು. ಅಂದಿನಿಂದ ಗಡಿಯಲ್ಲಿ ಅಪನಂಬಿಕೆಯ ಒಂದು ದಟ್ಟವಾದ ನೆರಳು ಆವರಿಸಿದೆ. ಈ ಸಂಖ್ಯೆಯನ್ನೊಮ್ಮೆ ನೋಡಿ, 3440 ಕಿಲೋಮೀಟರ್. ಇದು ವಿವಾದದ ಅಘಾತತೆಯನ್ನ ನಮಗೆ ತೋರಿಸುತ್ತೆ. ಇದು ಕೇವಲ ಒಂದು ಗಡಿಯಲ್ಲ, ಇದು ಇಡೀ ವಿಶ್ವದ ಅತ್ಯಂತ ದೀರ್ಘ ಮತ್ತು ಸಂಕೀರ್ಣ ವಿವಾದಗಳಲ್ಲಿ ಒಂದು. ಈ ವಾಸ್ತವಿಕ ನಿಯಂತ್ರಣ ರೇಖೆ ಅಥವಾ LAC ಎರಡು ದೇಶಗಳ ನಡುವೆ ನಿರಂತರ ಉದ್ವಿಗ್ನತೆಗೆ ಕಾರಣವಾಗಿದೆ. ನೋಡಿ, ಈ ವಿವಾದ ಕೇವಲ ಉದ್ದದ ಬಗ್ಗೆ ಮಾತ್ರ ಅಲ್ಲ, ಅದು ಭೂಮಿಯ ಹಕ್ಕಿನ ಬಗ್ಗೆಯೂ ಇದೆ. ಚೀನಾ ಭಾರತದ ಸಾವಿರಾರು ಚದರ ಕಿಲೋಮೀಟರ್ ಮೇಲೆ ತನ್ನ ಹಕ್ಕು ಸಾಧಿಸುತ್ತೆ. ಅದೇ ರೀತಿ ಭಾರತ ಚೀನಾ ಆಕ್ರಮಿಸಿಕೊಂಡಿರುವ ಒಂದು ದೊಡ್ಡ ಪ್ರದೇಶದ ಮೇಲೆ ತನ್ನ ಹಕ್ಕನ್ನ ಪ್ರತಿಪಾದಿಸುತ್ತೆ. ಈ ಪರಸ್ಪರ ವಿರೋಧಿ ಹಕ್ಕುಗಳು ಈ ಸಮಸ್ಯೆಯನ್ನ ಇನ್ನಷ್ಟು ಜಟಿಲಗೊಳಿಸುತ್ತವೆ. ಪಾಕಿಸ್ತಾನ ಮತ್ತು ಚೀನಾವನ್ನ ಬಿಟ್ಟು ಭಾರತದ ಕಥೆ ಅದರ ಇತರ ನೆರೆಹೊರೆಯವರಿಲ್ಲದೆ ಪೂರ್ಣ ಆಗೋದೇ ಇಲ್ಲ. ಬನ್ನಿ, ಈಗ ಈ ವೈವಿಧ್ಯಮಯ ಮತ್ತು ಅನನ್ಯ ಸಂಬಂಧಗಳ ಮೇಲೆ ಒಂದು ಸಣ್ಣ ನೋಟ ಹರಿಸೋಣ. ನಮ್ಮ ದಕ್ಷಿಣದಲ್ಲಿ ಶ್ರೀಲಂಕಾದೊಂದಿಗಿನ ಸಂಬಂಧ ರಾಮಾಯಣದ ಕಾಲದಿಂದಲೂ ಇದೆ. ಆದ್ರೆ ಆಧುನಿಕ ಇತಿಹಾಸದಲ್ಲಿ 1987ರಲ್ಲಿ ಭಾರತೀಯ ಶಾಂತಿಪಾಲನಾ ಪಡೆಯನ್ನ ಕಳಿಸಿದ್ದಿದೆಯಲ್ಲ, ಅದು ಒಂದು ಬಹಳ ಸಂಕೀರ್ಣ ಮತ್ತು ನೋವಿನ ಅಧ್ಯಾಯ. ಅದು ಇವತ್ತಿಗೂ ಎರಡೂ ದೇಶಗಳ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತೆ. ಬಾಂಗ್ಲಾದೇಶದ ಜೊತೆಗಿನ ನಮ್ಮ ಸಂಬಂಧ ರಕ್ತ ಮತ್ತು ಸ್ನೇಹದಿಂದ ಬೆಸೆದಿದೆ ಅಂತಾನೆ ಹೇಳಬಹುದು. 1971ರಲ್ಲಿ ಅವರ ಸ್ವಾತಂತ್ರ್ಯಕ್ಕಾಗಿ ನಾವು ಜೊತೆ ನಿಂತು ಹೋರಾಡಿದ್ವಿ. ಇಂದು ನಾವು ಹಂಚಿಕೊಂಡ ನದಿಗಳಿಂದ ಹಿಡಿದು ವ್ಯಾಪಾರದವರೆಗೆ ಎಲ್ಲದರಲ್ಲೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ನಿಜವಾಗಿಯೂ ಒಂದು ವಿಶೇಷವಾದ ಸಂಬಂಧ. ಇನ್ನು ಹಿಮಾಲಯದ ಮಡಿಲಲ್ಲಿರುವ ನೇಪಾಳ ಮತ್ತು ಭೂತಾನ್
ಇವುಗಳೊಂದಿಗೆ ಭಾರತದ ಸಂಬಂಧ ಬಹಳ ವಿಶಿಷ್ಟವಾದದ್ದು. ನೇಪಾಳದ ಜೊತೆ ನಮ್ಮದು ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಬಂಧ. ಹಾಗೆಯೇ ಭೂತಾನೊಂದಿಗಿನ ನಮ್ಮ ಸಂಬಂಧ ನಂಬಿಕೆ ಮತ್ತು ವ್ಯೂಹಾತ್ಮಕ ಪಾಲುದಾರಿಕೆಯ ಮೇಲೆ ಗಟ್ಟಿಯಾಗಿ ನಿಂತಿದೆ. ಹಾಗಿದ್ರೆ ದಕ್ಷಿಣ ಏಷ್ಯಾ ತನ್ನ ಸಂಘರ್ಷಗಳಲ್ಲಿಯೇ ಸಿಲುಕೊಳ್ತಾ ಅಥವಾ ಅದರ ದೇಶಗಳು ಒಟ್ಟಾಗಿ ಸೇರಿ ಒಂದು ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದಾ? ಈ ದಿಕ್ನಲ್ಲಿ ಏನೆಲ್ಲಾ ಪ್ರಯತ್ನಗಳು ನಡೆದಿವೆ ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ದಕ್ಷಿಣ ಏಷ್ಯಾದ ಎಲ್ಲಾ ದೇಶಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಏನಾಗಬಹುದು? ಇದೇ ಕನಸು ಸಾರ್ಕ್ ಸಂಸ್ಥೆಯ ಹುಟ್ಟಿಗೆ ಕಾರಣವಾಗಿತ್ತು. 1985ರಲ್ಲಿ ಈ ಪ್ರದೇಶದ ದೇಶಗಳನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಗ್ಗೂಡಿಸೋಕೆ ಇದನ್ನು ರಚಿಸಲಾಯಿತು. ಸಾರ್ಕ್ನ ಕನಸು ತುಂಬಾನೇ ದೊಡ್ಡದಿತ್ತು. ಬಡತನವಿಲ್ಲದ, ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಅವಕಾಶ ಸಿಗುವ ಮತ್ತು ದೇಶಗಳು ಪರಸ್ಪರ ನಂಬುವ ಒಂದು ದಕ್ಷಿಣ ಏಷ್ಯಾ. ಆದರೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಎಂಬ ಮುಳ್ಳುಗಳು ಈ ಕನಸು ನೆನಸಾಗೋದಕ್ಕೆ ಅಡ್ಡಿಯಾಗಿವೆ. ಹಾಗಾದರೆ ದಕ್ಷಿಣ ಏಷ್ಯಾ ಯಾವ ದಾರಿಯಲ್ಲಿ ಸಾಗಲಿದೆ? ಅದು ತನ್ನ ಗತಕಾಲದ ಭೂತಗಳ ಜೊತೆ ಹೋರಾಡುತ್ತಲೇ ಇರುವುದೇ, ಅಥವಾ ಸಹಕಾರದ ಒಂದು ಹೊಸ ಉದಯದತ್ತ ಸಾಗುವುದೇ? ಇದರ ಉತ್ತರ ಕೇವಲ ನಾಯಕರ ಕೈಯಲ್ಲಿಲ್ಲ, ಬದಲಿಗೆ ಈ ಪ್ರದೇಶದ ಕೋಟ್ಯಾಂತರ ಜನರ ಭರವಸೆ ಮತ್ತು ಕನಸುಗಳಲ್ಲಿ